ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಈ ತಿಂಗಳಲ್ಲಿ ನಿಮಗೆ ಹಣಕಾಸು, ಉದ್ಯೋಗ ಉತ್ತಮ, ನೆಮ್ಮದಿ, ಆರೋಗ್ಯ ಮಧ್ಯಮ ಎಂಬಂಥ ವಾಕ್ಯ ಅನ್ವಯ ಆಗುತ್ತೆ. ಅದರಲ್ಲಿ ಹಣಕಾಸು ಅಂದರೆ ದುಡ್ಡು ಅಥವಾ ನಿಮ್ಮ ಇನ್ಕಮು, ಉದ್ಯೋಗ ಇತ್ಯಾದಿಗಳಲ್ಲಿ ಯಾವುದೇ ಕೊರತೆಗಳಿಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ವೈಯಕ್ತಿಕ ವಿಚಾರವಾದ ನೆಮ್ಮದಿ, ಮನಃಶಾಂತಿ ಹಾಗೂ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಗ್ರಹ ಸ್ಥಿತಿಗಳಿಂದ ಇರ್ತವೆ. ಗೋಚಾರ ಅಂದರೆ ಗ್ರಹಗಳ ಚಲನೆಗೆ ಅನುಗುಣವಾಗಿ ನಮ್ಮ ಮೇಲೆ ಆಗುವಂಥ ಪ್ರಭಾವಗಳು, ಅದನ್ನು ಗೋಚಾರ ಅಥವಾ ಗ್ರಹಚಾರ ಅಂತ ನಾವು ಅನ್ವಯ ಮಾಡ್ತೇವೆ. ಈ ತಿಂಗಳ ಒಂದು ಗ್ರಹಚಾರ ಅಥವಾ ಗೋಚಾರ ಕೆಲವು ಮಟ್ಟಿಗೆ ನಿಮಗೆ ಸವಾಲುಗಳನ್ನು ತಂದೊಡ್ಬೋದು. ವಿಶೇಷವಾಗಿ ಅಲ್ಲಿ ಮಂಗಳ ಮತ್ತು ಶನಿ ನಿಮಗೆ ಸಪ್ತಮದಲ್ಲಿ ಇರುವಂತಹ ಕಾರಣವಾಗಿ ಅಲ್ಲಿ ಬಾಂಧವ್ಯದ ಮೇಲೆ ಒತ್ತಡ ಬರುವಂಥದ್ದು, ಮನಸ್ಸಿಗೆ ಚಿಂತೆ ಬರುವಂಥದ್ದು, ಅಥವಾ ಪತಿ ಪತ್ನಿಯರ ಮಧ್ಯೆ ವಾದ ವಿವಾದಗಳು ಬರುವಂಥದ್ದು, ವಾಗ್ವಾದಗಳು ಹೆಚ್ಚಳ ಆಗುವಂಥದ್ದು, ಮಾತಿನ ಚಕಮಕಿ, ಅಥವಾ ಬಂಧುಗಳ ಜೊತೆಗೆ, ತಂದೆ ಮಕ್ಕಳ ಜೊತೆಗೆ, ಮಿತ್ರರ ಜೊತೆಗೆ, ಯಾವುದೇ ಅಥವಾ ಸಹೋದ್ಯೋಗಿಗಳ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಇರ್ಬೋದು. ಎಲ್ಲೂ ಸ್ವಲ್ಪ ಮಾತಿನ ಚಕಮಕಿ, ವಾಗ್ವಾದ ವಿವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಬರುವಂಥದ್ದು ಇರುತ್ತೆ. ಸೂರ್ಯನು ಸಹ ನಿಮಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಈ ಗೋಚಾರ ಆಗುವ ಕಾರಣ ಈ ತಿಂಗಳಲ್ಲಿ ನಿಮಗೆ ಅಲ್ಲಿನೂ ಹಾಗೆ ಹಲವಾರು ರೀತಿಯ ವಿವಾದಗಳು ಅಥವಾ ಸುಳಿಗಳು ನಿಮ್ಮಲ್ಲಿ ಸುತ್ತಿಕೊಳ್ತವೆ. ಮಾತಿನ ಬಗ್ಗೆ ತುಂಬ ನಿಗಾ ಬೇಕು. ಅನಾವಶ್ಯಕ ಮಾತು ಮಾಡೋದಾಗಲಿ, ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಅಥವಾ ಸುಮ್ಮನೆ ಯಾವುದೇ ರೀತಿಯ ಒಂದು ಆರೋಪ ಅಥವಾ ಪ್ರತ್ಯಾರೋಪಗಳಿಗೆ ನೀವು ಅದನ್ನು ರಿಯಾಕ್ಟ್ ಮಾಡೋದು ಅಥವಾ ಓವರ್ ರಿಯಾಕ್ಟ್ ಮಾಡೋದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಈ ತಿಂಗಳಲ್ಲಿ. ಅದೇ ರೀತಿ ಆರೋಗ್ಯದ ಮೇಲೆ ಸಹ ಹಾಗೆ ನೆಮ್ಮದಿ, ಆರೋಗ್ಯ ಮಧ್ಯಮ ಎಂಬಂಥ ನಿಮಗೆ ಎಚ್ಚರಿಕೆ ಬಂದಿದೆ. ಆರೋಗ್ಯದ ವಿಚಾರವಾಗಿ ನಿಮಗೆ ಈಗಾಗಲೇ ಇರುವಂಥ ಸಮಸ್ಯೆಗಳು ಈಗ ಸ್ವಲ್ಪ ಹೆಚ್ಚು ಉಲ್ಬಣ ಆಗ್ಬೋದು. ಉದಾಹರಣೆಗೆ ಬಿ ಪಿನೋ, ಶುಗರೋ, ಅಥವಾ ಜಾಯಿಂಟ್ ಪೇನೋ, ಬ್ಯಾಕ್ ಪೇನೋ, ಅಥವಾ ಇನ್ನಿತರ ಯಾವುದೇ ರೀತಿಯ ಅಂಗಾಂಗಗಳಿಗೆ ಅಂದರೆ ಲಿವರು, ಕಿಡ್ನಿ, ಹಾರ್ಟು ಮುಂತಾದ ಸಮಸ್ಯೆಗಳಿದ್ದವರಿಗೆ ಆ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ. ಆರೋಗ್ಯದ ರಕ್ಷಣೆ ಖಂಡಿತ ಕಾಪಾಡ್ಕೋಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ. ಹಾಗೆ ಅವರವರ ಒಂದು ಆರೋಗ್ಯದ ಕಾಳಜಿಯನ್ನು ಜೊತೆಗೆ ಜೀವನ ಶೈಲಿಯನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಯಾವುದೇ ವಯೋಮಾನ ಇರ್ಬೋದು, ನಿಮಗೆ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ನೀರಿನಿಂದ, ಹವಾಮಾನ ವೈಪರೀತ್ಯದಿಂದ, ಕಲುಷಿತ ಆಹಾರದಿಂದಲೂ ಆರೋಗ್ಯ ಕೆಡಬಹುದು. ಹಾಗಾಗಿ ಈ ತಿಂಗಳಲ್ಲಿ ಬಾಂಧವ್ಯ, ಮಾತು, ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತೆ ಕನ್ಯಾ ರಾಶಿಯವರು. ಆದರೆ ನಿಮಗೆ ಸಮಾಧಾನಕಾರ ವಿಚಾರ ಅಂದರೆ ಅಲ್ಲಿ ನಿಮಗೆ ಶುಕ್ರ ಅನುಗ್ರಹ ಆರಂಭದಲ್ಲಿ ಇರುವಂಥದ್ದು, ರಾಹು ನಿಮಗೆ ಬೆಂಬಲಕ್ಕಿರುವಂಥದ್ದು, ನಿಮ್ಮ ರಾಶಿಯಾಧಿಪತಿಯಾದ ಬುಧನೂ ಸಹ ನಿಮಗೆ ಆರಂಭದ 2 ವಾರ ಅಂದರೆ ಸುಮಾರು 9ನೇ ತಾರೀಕುವರೆಗೂ ಬುಧ ಅನುಗ್ರಹ ಇರುತ್ತೆ. ಆರಂಭದಲ್ಲಿ ನಿಮಗೆ ಶುಕ್ರನ ಬೆಂಬಲ ಸಹ ಇರುತ್ತೆ, ರಾಹುನ ಬೆಂಬಲ ಸಹ ಇರುತ್ತೆ. ಮಧ್ಯೆ ಚಂದ್ರನ ಅನುಕೂಲ ಸಹ ಮಧ್ಯೆ ಬರಲಿದೆ. ಹಾಗಾಗಿ ನಿಮಗೆ ಉದ್ಯೋಗ, ವೃತ್ತಿ, ವ್ಯಾಪಾರ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ತೊಂದರೆಗಳಿಲ್ಲ, ಅವೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಆದಾಯ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ, ಉದ್ಯಮ ನಡೆಸೋರಿಗೆ ಅವೆಲ್ಲ ಚೆನ್ನಾಗಿ ಓಡಾಡುತ್ತೆ. ಅದರ ಹೊರತುಪಡಿಸಿ ನೀವು ವೈಯಕ್ತಿಕ ಜೀವನದಲ್ಲಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಕೆಲವೊಮ್ಮೆ ನಿಮಗೆ ಆಗಂತುಕರಿಂದ ಅಥವಾ ಅಪರಿಚಿತರಿಂದಲೂ ಏನಾದರೂ ಕರೆಗಳು ಬರೋದು, ಅದರಲ್ಲಿ ನೀವು ಏನೋ ವಿವಾದಕ್ಕೆ ಸಿಲುಕಿಕೊಳ್ಳೋದಾಗಲಿ, ಅಥವಾ ಆನ್ಲೈನ್ ಮೂಲಕ ವಂಚನೆ, ಈಗ ನಾವು ನೋಡ್ತೇವೆ ಅದಕ್ಕೆ 1000 ದಾರಿಗಳಿರ್ತವೆ. ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಅದನ್ನು ಬಳಸುವಾಗ ಎಚ್ಚರಬೇಕು. ಅದರ ಮೂಲಕ ನೀವು ಯಾವುದೇ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದಾಗಲಿ, ಅದರ ಮೂಲಕ ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಕಂಡುಬರುತ್ತೆ. ಯಾಕಂದರೆ ಅಲ್ಲಿ ಕೇತು ನಿಮಗೆ ಅಲ್ಲಿ ವಿಶೇಷವಾದ ಒಂದು ವ್ಯಯಸ್ಥಾನ, ನಷ್ಟ ಮಾಡುವಂಥ ಸ್ಥಾನದಲ್ಲಿ ಕೂತಿರ್ತಾನೆ. ಹಾಗಾಗಿ ಕೇತುವಿನ ಮೂಲಕ ನಿಮಗೆ ಅವಮಾನ, ವೈರತ್ವ ಅಥವಾ ಮೋಸ, ವಂಚನೆಗೆ ಗುರಿಯಾಗುವಂಥದ್ದು, ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ವೈಯಕ್ತಿಕ ವಿಚಾರವಾಗಿ ತುಂಬ ಮೈಯೆಲ್ಲ ಕಣ್ಣಾಗಿರುವಂಥದ್ದು, ಅನಾವಶ್ಯಕವಾದ ವಿಚಾರಗಳಿಗೆ ತಲೆ ಹಾಕುವಂತಾಗಲಿ, ಅಥವಾ ಯಾವುದೇ ಆಮಿಷ ಅಥವಾ ಆಸೆಗೆ ಬಿದ್ದು ನೀವೇನಾದರೂ ಕ್ರಮಗಳನ್ನು ತೆಗೆದುಕೊಳ್ಳೋದಾಗಲಿ, ಸ್ವಯಂಕೃತ ಅಪರಾಧಕ್ಕೆ ನೀವು ಬಲಿ ಬೀಳುವಂಥದ್ದೆಲ್ಲ ಘಟನೆಗಳು ಆಗ್ಬೋದು. ಇನ್ನು ಪ್ರೇಮ ವಿಚಾರ, ಮದುವೆ ವಿಚಾರ ಅಥವಾ ಬಾಂಧವ್ಯದ ವಿಚಾರದಲ್ಲಿ ಸಹ ಸ್ವಲ್ಪ ನಿಧಾನ ಫಲಿತಾಂಶ ಬರ್ಬೋದು. ಅಥವಾ ಪ್ರೇಮಿಗಳ ಮಧ್ಯೆ ಏನೋ ವಿವಾದಗಳು, ಪ್ರೇಮಿಗಳ ಮಧ್ಯೆ ಏನೋ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ನಿಭಾವಣೆ ಮಾಡ್ಕೊಳ್ಬೇಕು. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸಾರ ಮಾಡ್ಕೊಳ್ಳಿ. ಗಣೇಶ, ಸುಬ್ರಹ್ಮಣ್ಯ, ದೇವಿ, ನರಸಿಂಹಸ್ವಾಮಿ, ಆಂಜನೇಯ ಅಥವಾ ಇನ್ನಿತರ ಯಾವುದೇ ದೇವತಾ ಸ್ತೋತ್ರ ಓದುವಂಥದ್ದು, ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕಂಡುಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಿ ತನು ಮನ ಧನದ ವಿಚಾರವಾಗಿ ಬೇಕಾಗುತ್ತೆ. ನಿಮಗೆ ಚಂದ್ರ ಅನುಕೂಲ ಇರುವಂಥ 18 ದಿನಗಳಲ್ಲಿ ಚಂದ್ರನ ಬೆಂಬಲಿದೆ, ಅದೊಂದು ಸಮಾಧಾನಕಾರ ವಿಚಾರ. 18 ದಿನಗಳಲ್ಲಿ ಚಂದ್ರನ ಅನುಕೂಲ ಇರುತ್ತೆ. ಆ ಡೇಟ್ಗಳನ್ನ ಹೇಳ್ತೇನೆ, ಗಮನಿಸ್ಕೊಳ್ಳಿ. ಏಪ್ರಿಲ್ 1, 2, 6, 7,
11, 12, 13, 14, 15, 16, 21, 22, 23, 24, 25, 28, 29, 30 ಇಷ್ಟು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಸುಮಾರು 18 ದಿನಾಂಕಗಳು. ಅಲ್ಲಿ ನಿಮಗೆ ವಿಶೇಷವಾದ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಅನುಸರಣೆ ಮಾಡ್ಕೋಬೋದು. ಚಂದ್ರನ ಬೆಂಬಲದಿಂದ ನಿಮಗೆ ಸ್ವಲ್ಪ ಮನಃಶಾಂತಿ, ಆರೋಗ್ಯಕ್ಕೆ ಚಂದ್ರನಿಂದ ನಿಮಗೆ ಸ್ವಲ್ಪ ಸಹಾಯ ಆಗುತ್ತೆ. ಇನ್ನು ಆಗಲೇ ನಿಮಗೆ ಹೇಳಿದಂತೆ ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಇದನ್ನು ಅಥವಾ ಸಂಖ್ಯೆ 5 9ರವರೆಗೆ ಬಳಸ್ಕೋಬೋದು. ಬುಧ ಅನುಕೂಲ ನಿಮಗೆ 9ರವರೆಗೆ ಇರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇದೆ. ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸುವಂಥದ್ದು. ಇನ್ನು ಶುಕ್ರನ ಬೆಂಬಲ ನಿಮಗೆ ತಿಂಗಳ 18ರವರೆಗೆ ಇರುತ್ತೆ. ಹಾಗಾಗಿ 18ರವರೆಗೆ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸ್ಕೊಳ್ಳಿ. ಚಂದ್ರನ ಬೆಂಬಲ ಇರುವಂಥ 18 ಡೇಟ್ಗಳನ್ನ ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.